ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಿನ್ನೆಯ ವ್ಲಾಗ್ ಆಗಿರುತ್ತೆ. ನಿನ್ನೆಯ ನನ್ನ ದಿನಚರಿ ಡೈಲಿ ವ್ಲಾಗ್ ಆಗಿರುತ್ತೆ. ತುಂಬ ದಿನಗಳ ನಂತರ ನಮ್ಮನೇಲಿ ತಟ್ಟೆ ಇಡ್ಲಿ ಮಾಡು ಅಂತ ಕೇಳ್ತಿದ್ರು. ಅದರಿಂದ ತಟ್ಟೆ ಇಡ್ಲಿ ಮಾಡೋ ಸ್ಟ್ಯಾಂಡನ್ನೆಲ್ಲ ಮೇಲೆ ಎತ್ತಿಟ್ಬಿಟ್ಟಿದೆ. ಮತ್ತೆ ಅದನ್ನು ಹುಡುಕಿ ಎತ್ಕೊಂಡು ತೊಳೆದು ದೋಸೆಗೆ ಹಾಕಿದ್ದೆ. ಹಿಟ್ಟು ಇದು ಚೆನ್ನಾಗಿ ನೊರೆ ಬಂದಿತ್ತು. ಅದರಿಂದ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಇವತ್ತು ತಟ್ಟೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಮೂಲಿ ಇಡ್ಲಿ ಮಾಡ್ತಾನೆ ಇರ್ತೀವಿ ಇಡ್ಲಿ ಪಾತ್ರೆನಲ್ಲಿ. ಆ ತಟ್ಟೆ ಇಡ್ಲಿ ನಮ್ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಬಿಡ್ದಿ ಸೈಡೆಲ್ಲ ತಟ್ಟೆ ಇಡ್ಲಿ ಜಾಸ್ತಿ ಇರೋದು. ಬಿಡ್ದಿ ಕಡೆ ತಟ್ಟೆ ಇಡ್ಲಿ ಥರ ಚೆನ್ನಾಗಿ ಬರುತ್ತೆ ಅಂತ ಈ ತಟ್ಟೆ ಇಡ್ಲಿನೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಬೆಳಗಿನ ಟಿಫನ್ಗೆ ಇವತ್ತು ನಾನ್ ವೆಜ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಇಡ್ಲಿ ಜೊತೆ ಚಟ್ನಿ ಮಾಡ್ಕೊಡ್ತಾ ಇದ್ದೀನಿ. ಅವ್ರಿಗೆ ಇಡ್ಲಿ ಚಟ್ನಿ ಮಾಡಿ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದೀನಿ. ನಮಗೆ ನಾನ್ ವೆಜ್ ಮಾಡ್ಕೊತಾ ಇದ್ದೀವಿ. ತುಂಬ ದಿನಗಳ ನಂತರ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಕಾರ್ತಿಕದಲ್ಲಿ 1 ತಿಂಗಳು ಮಾಡಿರಲಿಲ್ಲ ನಾವು. ಅದಾದಮೇಲೆ ಒಂದಿನ ಮಾಡಿದ್ವಿ ಅಷ್ಟೇ. ಅದನ್ನೇ ನಾನು ವೀಡಿಯೋ ಮಾಡಿದ್ದೆ. ನೆಕ್ಸ್ಟು ನೆನ್ನೆನೇ ಮಾಡಿರೋದು ನಾನ್ ವೆಜ್ನ. ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನ್ ವೆಜ್ ಮಾಡ್ಕೊಂಡಿದ್ವಿ. ಚಿಕನ್ ಮಾಡ್ಕೊಂಡಿದ್ವಿ. ಯಾವಾಗ ಒಂದೇ ಥರ ಇಡ್ಲಿ ತಿಂತಿದ್ರೆ ತುಂಬ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ತಟ್ಟೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನೀರು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಪಾತ್ರೆನಲ್ಲಿ. ಇವಾಗ ತಟ್ಟೆಗಳನ್ನೆಲ್ಲನೂ ತೊಳೆದು ಅದಕ್ಕೆ ಸ್ವಲ್ಪ ಎಣ್ಣೆನ ಸಾವ್ಕೊಂಡಿದ್ದೀನಿ. ಸುತ್ತ ಎಣ್ಣೆನ ಇಡ್ಲಿ ಕಚ್ಕೊಬಾರ್ದಲ್ವ, ಆದ್ದರಿಂದ ಅದಕ್ಕೇ 1-2 ಸೌಟು ಇಡ್ಲಿ ಸಂಪನ್ನ ಹಾಕೋತಾ ಇದ್ದೀನಿ. ಇಲ್ಲೊಂದು 6 ತಟ್ಟೆ ಇರುತ್ತೆ. 1 ಟೈಮ್ ಸಾಕಾಗುತ್ತೆ. 6 ಇಡ್ಲಿ ಸಾಕಾಗುತ್ತೆ. ತಟ್ಟೆ ಇಡ್ಲಿ ಆಗಿರೋದ್ರಿಂದ 2 ಇಡ್ಲಿ 3 ಇಡ್ಲಿ ತಿನ್ಬೋದು ಅಷ್ಟೇನೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಮುದ್ದೆ ಅನ್ನ ಎಲ್ಲ ಮಾಡ್ಕೊಂಡಿದ್ದೆ. ಅದರಿಂದ ಇಷ್ಟೇ ಸಾಕಾಗುತ್ತೆ ಅಂತ ಅಂದ್ಕೊಂಡು ಈಗ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಇದನ್ನ ನೀರನ್ನು ಕುದಿಯಕ್ಕೆ ಇಟ್ಟಿದ್ನಲ್ಲ, ಆ ನೀರಿಗೆನೆ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿ ಇಡ್ಲಿ ಪಾತ್ರೆ ಹಿಡಿಯುತ್ತೆ. ಅದರಿಂದ ಇಡ್ಲಿ ಪಾತ್ರೆಯಿಂದ ನೀರು ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆ ಇಲ್ಲ ಅಂತ ಅಂದರೆ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಚಿಕನ್ ಕೂಡ ಮಾಡಿದ್ದೀನಿ. ಚಿಕನ್ ಫ್ರೈ ಮಾಡ್ಕೊತೀನಿ. ನಮ್ಮನೇಲಿ ಜಾಸ್ತಿ ಚಿಕನ್ನಲ್ಲಿ ನಾವು ಸಾಂಬಾರು ಮಾಡಲ್ಲ. ಚಿಕನಲ್ಲಿ ಸಾಂಬಾರು ಇಷ್ಟ ಕೂಡ ಆಗಲ್ಲ. ಅದರಿಂದ ಕಬಾಬು ಇಲ್ಲ ಬೆಳ್ಳುಳ್ಳಿ ಕಬಾಬು, ಅದು ಬಿಟ್ಟರೆ ಚಿಲ್ಲಿ ಚಿಕನ್ನು, ಅದು ಬಿಟ್ಟರೆ ಪೆಪ್ಪರ್ ಚಿಕನ್ನು, ಅದು ಬಿಟ್ಟರೆ ಇದು ಫ್ರೈ ಚಿಕನ್ ಮಸಾಲ ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಾಕಿ ಫ್ರೈ ಮಾಡೋದು ತುಂಬಾ ಇಷ್ಟ ಆಗುತ್ತೆ ನಮ್ಮನೆಯವ್ರಿಗೆ. ಈಗ ಇಡ್ಲಿ ನೋಡಿ ಬೆಂದಿದೆ. ಆಲ್ರೆಡಿ ನೀರು ಚೆನ್ನಾಗಿ ಕಾದಿರೋದ್ರಿಂದ ಇಡ್ಲಿ ಚೆನ್ನಾಗಿ ಬಂದಿದೆ. ಈಗ ಒಂದು ಸ್ಪೂನ್ ತಗೊಂಡು ಸ್ಪೂನ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಡ್ಲಿನೆಲ್ಲನೂ ತೆಗಿತಾ ಇದ್ದೀನಿ. ಸ್ವಲ್ಪ ಇದನ್ನ ಆರೋದಕ್ಕೆ ಬಿಡಬೇಕು. ಅವಾಗ ತಾನೇ ತೆಗೆದು ಅವಾಗಲೇ ಇಡ್ಲಿನ ತೆಗಿಬಾರ್ದು. ಸ್ವಲ್ಪ ಆರೋದಕ್ಕೆ ಬಿಟ್ಟರೆ ಚೆನ್ನಾಗಿ ಆರಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಡ್ಲಿ ಚೆನ್ನಾಗಿ ಬಂದಿದೆ. ತಟ್ಟೆ ಇಡ್ಲಿ ಯಾವ ಥರ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಬಿಸಿ ಬಿಸಿ ಇಡ್ಲಿ ಜೊತೆಗೆ ಚಿಕನ್ ಫ್ರೈ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ಜು. ಅದಂತೂ ಈಗ ವೆದರ್ ಸ್ವಲ್ಪ ಕೋಲ್ಡ್ ಇದೆಯಲ್ಲ, ಈ ಟೈಮಲ್ಲಂತೂ ಚೆನ್ನಾಗಿರುತ್ತೆ ನಾನ್ ವೆಜ್ಜು. ಅದ್ರ ಜೊತೆಗೆ ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ ಇಲ್ಲ ಚಪಾತಿ ಇಲ್ಲ ಮುದ್ದೆ, ಚಿಕನ್ ಫ್ರೈಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲ ರೆಸಿಪಿಗಳನ್ನು ಲಾಗಲ್ಲೇ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈಗ ರೆಸಿಪಿ ಹಾಕಿದ್ರೆ ಯಾರು ನೋಡ್ತಾ ಇಲ್ಲ, ಅಂದರೆ ವ್ಯೂಸೇ ಬರ್ತಿಲ್ಲ. ಆದ್ರಿಂದ ಇನ್ಮೇಲೆ ಲಾಗ್ನಲ್ಲೇ ನಮ್ಮನೇಲಿ ಯಾವ್ಯಾವ ರೆಸಿಪಿ ಮಾಡ್ತೀವಿ ಹಳ್ಳಿ ಸೈಡು ಅಂತ ಅಂದ್ಬಿಟ್ಟು ಅದನ್ನೇ ಹಾಕ್ತೀನಿ ಇನ್ಮೇಲಿಂದ. ನಾಷ್ಟ ಎಲ್ಲ ತಿನ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ನಮ್ಮನೆಯವರು ಕೂಡ ಸ್ಕೂಲ್ಗೆ ಹೋದ್ರು. ನಾನು ಸ್ವಲ್ಪ ತೋಟದಲ್ಲಿ ತಳ್ಳಿದೆ, ಒಣಗಿರೋದು ಸಲಸಂದೆ ಕಾಳು ತಳ್ಳಿದೆ ಅಂದ್ಬಿಟ್ಟು ಕಿತ್ಕೊಂಬರೋಣ ಅಂತ ಹೋದೆ. ಹಾಗೆ ಎಲ್ಲ ಪಕ್ಕದ ಮನೆಯವ್ರ ಹತ್ರ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಇಸ್ಕೊಂಬಂದೆ. ಇಲ್ಲಿ ನಾವಿರೋ ಹತ್ರ ಸೊಪ್ಪೆಲ್ಲ ಸಿಗೋದೇ ಇಲ್ಲ. ನೋಡಿ, ಆಟೋಗೆ ಹೋಗಿ ಈ ಕಡೆಯಿಂದ ಬಸ್ ಬಂತು, ಆ ಕಡೆಯಿಂದ ಆಟೋಗೆ ಬಂದೆ. ನಮ್ಮ ತೋಟದಲ್ಲಿ ಖಾಲಿ ಆಗಿದೆ ಆಗಲೇ ಅಲಸಂದೆಕಾಯಿ ಎಲ್ಲ ಒಣಗಿದೆ ಗಿಡಗಳೆಲ್ಲನೂ. ಇದು ಲಾಸ್ಟು. ಅದರಲ್ಲೂ ಕೋತಿ ಬೇರೆ ಇದ್ಬಿಟ್ಟಿತ್ತು. ಕೋತಿ ಎಲ್ಲ ತಿನ್ಕೊಂಡಿತ್ತು. ಅದರಿಂದ ಇದೇ ಲಾಸ್ಟ್ ಅಲಸಂದೆಕಾಯಿ. ಇನ್ನು ಸಿಗಲ್ಲ ಅಂತ ಅನಿಸುತ್ತೆ. ಹಾಗೆ 1-2 ತೆಂಗಿನಕಾಯಿ ಸಿಕ್ತು. ಹಾಗೆ 1-2 ಸೀಬೆಕಾಯಿ ಕೂಡ ಕಿತ್ಕೊಂಡ್ಬಂದೆ. ಕೋತಿಗಳು ಇತ್ತಲ್ಲ, ಕೋತಿಗಳೆಲ್ಲ ಸೀಬೆಕಾಯಿ ಕಿತ್ಕೊಂಡ್ಬಿಡುತ್ತೆ. 2 ಹಣ್ಣಾಗಿತ್ತು, ಅದರಿಂದ 1-2 ಕಿತ್ಕೊಂಡ್ಬಂದಿದ್ದೀನಿ. ಈಗ ಇದನ್ನು ಹಸಿಕಾಯಿನೆಲ್ಲ ಆಯ್ದು ಇಟ್ಕೋಬೇಕು. ಹಣ್ಕಾಯಿ ಬೇರೆ ಒಣಗಾಕ್ತೀನಿ, ಟೊಳ್ಳಾಗಿರೋದು ಬೇರೆ ಒಣಗಾಕ್ತೀನಿ. ಹಣ್ಣಾಗಿರೋದು ಸ್ವಲ್ಪ 1-2 ದಿನ ಒಣಗಿದ್ರೆ ಅದು ಕೂಡ ಒಣಕಾಳಾಗುತ್ತೆ. ಹಸಿಕಾಯಿ ಜಾಸ್ತಿ ಸಿಕ್ಕಿಲ್ಲ, ಖಾಲಿಯಾಗಿದೆ. 1 ಟೈಮ್ಗೆ ಆಗುತ್ತೆ ಅಷ್ಟೇ. ಕೆಳಗಡೆ ಮನೆಯವ್ರು ಕೇಳ್ತಾಯಿದ್ರು, ಅವ್ರಿಗೋಸ್ಕರ ಕೊಟ್ಬಿಡೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ಬೆಡ್ಶೀಟ್ ಎಲ್ಲ ಒಗ್ದಾಕ್ ಹೋಗಿದ್ದೆ. ಈಗಂತೂ ಮಳೆ ಚಳಿಲಿ 1-2 ದಿನ 3 ದಿನ ಆದರೂ ಬಟ್ಟೆಗಳೇ ಒಣಗೋಗಿರುತ್ತೆ.
ಹಾಗೆ ನೈಟ್ಗೆ ಇನ್ನು ಸ್ವಲ್ಪ ಚಿಕನ್ ಅನ್ನ ಹಾಗೆ ಎತ್ತಿಟ್ಟಿದ್ದೆ. ನಾನು ಕಬಾಬ್ ಮಾಡು ಅಂತಂದ್ರು ಕಬಾಬ್ ಪೌಡರ್ ತಂದಿರ್ಲಿಲ್ಲ. ಆದ್ರಿಂದ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಕಬಾಬ್ ನಮ್ಮ ಸೈಡ್ ನಾವು ಯಾವ ತರ ಮಾಡ್ತೀನಿ ಅಂತ ಅಂದ್ರೆ ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ ಒಂದೆರಡು ಚಕ್ಕೆ, ಒಂದೆರಡು ಲವಂಗ ಇಷ್ಟನ್ನು ರುಬ್ಕೋತೀನಿ. ತರಕಾರಿಯಾಗಿ ರುಬ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ, ಮೈದಾ ಹಿಟ್ಟು ಸ್ವಲ್ಪ, ಕಾರ್ನ್ಫ್ಲೋರ್ ಸ್ವಲ್ಪ, ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೊಂಡು ಅದ್ರ ಜೊತೆಗೆ ಮೊಟ್ಟೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನ ಚಿಕನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ತೀವಿ ನಮ್ಮ ಕಡೆ, ಕಬಾಬ್ಗಾಗ್ಲಿ ಬೆಳ್ಳುಳ್ಳಿ ಚಿಕನ್ಗಾಗ್ಲಿ, ಯಾಕಂದ್ರೆ ಚೆನ್ನಾಗಿ ಬೇಯೋದಿಲ್ಲ. ಅದರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಚಿಕನ್ನ. ಆಗಲೇ ಒಂದ್ 2-3 ಸರಿ ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್ನ. ತೊಳೆದಿಟ್ಕೊಳ್ಳೋ ಚಿಕನ್ನ ಈಗ ಅದೇ ಮಸಾಲೆಗೆ ಹಾಕಿ ಕಲಸಿ ಇಟ್ಕೊತೀನಿ. ಒಂದು ಅರ್ಧ ಗಂಟೆ ಇದು ಚೆನ್ನಾಗಿ ನೆನಿಬೇಕು. ಈಚೆನಾದ್ರೂ ಇಟ್ಕೋಬೋದು, ಫ್ರಿಜ್ಜಲ್ಲಾದ್ರೂ ಇಟ್ಕೋಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಡಿಫ್ರೆಂಟ್ ಸ್ಟೈಲು. ಕಬಾಬ್ ಪೌಡರ್ ಖಾಲಿ ಆಗಿದೆ ಅಂತ ಅನ್ನೋ ಟೈಮಲ್ಲಿ ಈ ತರ ಬೆಳ್ಳುಳ್ಳಿ ಚಿಕನ್ ಮಾಡ್ಕೋಬಹುದು. ನಮ್ಮ ಮನೇಲಿ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ, ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಬೆಳ್ಳುಳ್ಳಿ ಕಬಾಬ್ ಮಾಡೋದಂದ್ರೆ. ಅದ್ರ ಜೊತೆ ಬೆಳಗ್ಗೆನೆ ಫ್ರೈ ಮಾಡಿದ್ನಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ. ಈ ಫ್ರೈನೇ ಇವತ್ತು ನೈಟ್ಗೂ ಆಗುತ್ತೆ ಸಾಂಬಾರು. ನೆಕ್ಸ್ಟ್ ನಾಳೆ ಗುರುವಾರ ಇದೆಯಲ್ಲ, ಅವಾಗ ತಿನ್ನೋದಕ್ಕೆ ಆಗಲ್ಲ. ಅದರಿಂದ ಇವತ್ತು ಖಾಲಿ ಆಗ್ಬೇಕಿದು. ನೆಕ್ಸ್ಟ್ ಬೋಂಡ ಮಾಡಿದ ಎಣ್ಣೆನೇ ಇತ್ತು, ಅದ್ರಲ್ಲೇನೆ ಈಗ ಒಂದೊಂದೇ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಕಬಾಬ್ ಹಾಕೊಂಡು ಚಿಕನ್ ಅನ್ನ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಮಳೆ ಬೇರೆ, ವೆದರ್ ಬೇರೆ ಇದೆ, ಮಳೆ ಇಲ್ಲ ಅಂದ್ರೂ ಮೋಡ, ಈ ಮೋಡಕ್ಕೆ ಚಳಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಮ್ಮ ಮನೇಲಿ ತುಂಬಾ ದಿನದಿಂದ ನಾನ್ ವೆಜ್ ಮಾಡಿದ್ದೀವಲ್ಲ, ಅದರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಎರಡು ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗಿರುವಂತಹ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೋಬಹುದು ಮೇಲೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ, ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ, ಅದರಿಂದ ಮೇಲ್ಗಡೆ ಹಾಕೊಂಡಿಲ್ಲ. ಚೆನ್ನಾಗಿ ಬೇಯಿತು ಅಂದ್ರೆ ನೋಡಿ ಈ ಕಲರ್ ಆಗುತ್ತೆ. ಇದು ತುಂಬಾನೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಒಂದ್ಸರಿ ಟ್ರೈ ಮಾಡಿ ಬೆಳ್ಳುಳ್ಳಿ ಕಬಾಬ್ನ. ವೆದರಲ್ಲಿ ಅಂದ್ರೆ ಕೋಲ್ಡ್ ಇದ್ದಂಥ ಟೈಮಲ್ಲಿ. ಈಗೆಲ್ಲ ಬೆಂದಿದೆ, ಎಲ್ಲಾನು ತೆಗೆದು ಇಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಊಟ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಕಬಾಬ್ ಕೊಟ್ಟರೆ ತಿನ್ನಲ್ಲ. ಏನೇ ಆದ್ರೂ ಕಬಾಬ್ ಆದ್ರೂ ಅಷ್ಟೇನೆ, ಮಾಮೂಲಿ ಈ ತರ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ರು ಅಷ್ಟೇನೆ ಮಕ್ಕಳು ತಿನ್ನಲ್ಲ ಊಟ ಮಾಡೋ ಟೈಮಲ್ಲಿ ಅಂದ್ಬಿಟ್ಟು ನಾನು ಫಸ್ಟೇನೆ ಹಾಕೊಟ್ಬಿಡ್ತೀನಿ, ಊಟಕ್ಕೆ ಮೊದಲೇ ಹಾಕೊಟ್ಬಿಡ್ತೀನಿ. ಯಾಕಂದ್ರೆ ಖಾಲಿ ಆಗ್ಬೇಕಲ್ಲ, ಅದರಿಂದ ಊಟಕ್ಕೆ ಮೊದಲೇ ಹಾಕೊಟ್ಬಿಡ್ತೀನಿ. ಆಮೇಲೆ ಊಟ ಮಾಡ್ಬೇಕಾದ್ರೆ ತಿನ್ನೋದಿಲ್ಲ, ಅವರು ಸ್ವಲ್ಪನೂ ತಿನ್ನಲ್ಲ ಊಟ ಮಾಡ್ಬೇಕಾದ್ರೆ. ಎಲ್ಲವನ್ನು ಇದೇ ರೀತಿ ಬೇಯಿಸ್ಕೊಂಡೆ ನೋಡಿ. ಬೆಳ್ಳುಳ್ಳಿ ಕಬಾಬ್ನ ಮಕ್ಕಳು ಕೊಡೋದಕ್ಕೆ ಒಂದು ಪ್ಲೇಟ್ ಹಾಕಿ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಡೈಲಿ ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.